ನಮಸ್ತೆ. ಆಚಾರ್ಯ ಸಂಸ್ಥೆಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ 2 ಸಂಚಿಕೆಯಲ್ಲಿ ನಾವು ಏನ್ ಮಾಡಿದ್ವಿ, 2025 ಮತ್ತೆ 2024 ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಚರ್ಚೆಯನ್ನ ಮಾಡಿದ್ವಿ. ಅದೇ ರೀತಿಯಾಗಿ 2023ರಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ತಗೊಂಡು ಈ ಸಂಚಿಕೆಯಲ್ಲಿ ಏನ್ ಮಾಡೋಣ, ಮತ್ತೆ ಚರ್ಚೆಯನ್ನ ಮಾಡೋಣ. ಆದರೆ ಆ ಪ್ರಶ್ನೆಯನ್ನ ನೋಡಿ, ಇವಾಗ 3 ಕ್ವಶನ್ ಎಲ್ಲಿದೆ, ಮಾಡರ್ನ್ ಹಿಸ್ಟ್ರಿ ಮೇಲಿದೆ. ಸೊ ಎಲ್ರು ನಾವ್ ಏನ್ ಮಾಡ್ತೀವಿ, ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಫಿಲಿಂ ಸಂಬಂಧಪಟ್ಟಂತ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದಾಗ ಮೋಸ್ಟ್ಲಿ ಎಲ್ಲಿ ಫೋಕಸ್ ಮಾಡ್ತೀವಿ, ಮಾಡರ್ನ್ ಹಿಸ್ಟ್ರಿ, ಎಸ್ಪೆಷಲಿ ಎಲ್ಲಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಮೇಲೆ ಫೋಕಸ್ ಮಾಡಿರ್ತೀವಿ. ಆದರೆ UPSC ಏನ್ ಮಾಡ್ಬಿಡ್ತು, ಆ ವರ್ಷ ಅಂದ್ರೆ 2023ರಲ್ಲಿ ಮಾಡರ್ನ್ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ನ ಕಡಿಮೆ ಮಾಡಿದ್ದಾರೆ. 3 ಏನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ, 3 ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ, 3 ಏನ್ ಮಾಡಿದ್ದಾರೆ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. 4 ಕ್ವಶನ್ಸ್ ಏನ್ ಮಾಡಿದ್ದಾರೆ, ಆರ್ಟ್ ಅಂಡ್ ಕಲ್ಚರ್. ಅಂದ್ರೆ ನೀವು ಅದನ್ನ ಏನ್ಸಿಯಂಟ್ ಮತ್ತು ಮೆಡಿವಲ್ ಅಲ್ಲಿ, ಸೊ ಏನ್ಸಿಯಂಟ್ ಮೆಡಿವಲ್ ಸೇರಿ ಏನ್ ಮಾಡಿದ್ರೆ 10 ಕ್ವಶನ್ಸ್ ಬಂದಿದೆ. ಸೊ ಹೀಗಾಗಿ ಏನಾಗಿದೆ, ಟಫ್ನೆಸ್ ಜಾಸ್ತಿ ಆಗಿದೆ. ಟಫ್ನೆಸ್ ಜಾಸ್ತಿ ಆಗ್ಲಿಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ, ಫ್ಯಾಕ್ಚುಯಲ್ ಕ್ವಶನ್ಸ್ ಜಾಸ್ತಿ ಇದಾವೆ. ಕನ್ಸೆಪ್ಟ್ ಸಿಗ್ತಾ ಏನ್ ಮಾಡಿದ್ದಾರೆ, ಫ್ಯಾಕ್ಟ್ಸ್ ಜಾಸ್ತಿ ಹೋಗಿದ್ದಾರೆ. ಅಂದ್ರೆ ತಾಣಗಳ ಮೇಲೆ ಇರಬಹುದು, ಕೃತಿಗಳು ಯಾರು ಬರ್ದಿದ್ದಾರೆ ಅನ್ನೋದು ಇರ್ಬೋದು, ಇದ್ರ ಮೇಲೆ ಏನಾಗಿದೆ, ಪ್ರಶ್ನೆಯನ್ನ ಜಾಸ್ತಿ ಕೇಳಿದ್ದಾರೆ. ಸೊ ಹೀಗಾಗಿ ಏನಾಗಿದೆ, ಟಫ್ನೆಸ್ ಜಾಸ್ತಿ ಆಗಿದೆ. ಸೊ ನಾವು ಓವರ್ ಆಲ್ ನೋಡೋದಾದ್ರೆ ಏನಾಗಿದೆ, ಕ್ವಶನ್ಸ್ ಮಾಡರೇಟ್ ಇಂದ ಟಫ್ ಜಾಸ್ತಿ ಇದೆ. 2025ದಲ್ಲಿ ಏನಾಗಿತ್ತು, ಈಸಿ ಜಾಸ್ತಿ ಕ್ವಶನ್ಸ್ ಜಾಸ್ತಿ ಆಗಿತ್ತು. ಸೊ ಈಸಿ ಇದ್ದಂತ ಕ್ವಶನ್ಸ್ ಏನಾಗಿದೆ, ಜಾಸ್ತಿ ಬಂದಿದೆ. ಇಲ್ಲಿ ಏನಾಗಿದೆ, ಮಾಡರೇಟ್ ಇಂದ ಟಫ್ ಕ್ವಶನ್ಸ್ ಜಾಸ್ತಿ ಬಂದಿದೆ. ಸೊ ಹೀಗಾಗಿ ಆ ಪ್ರಶ್ನೆಗಳನ್ನ ಸರಿಯಾಗಿ ಏನ್ ಮಾಡೋಣ, ಇವಾಗ ಚರ್ಚೆಯನ್ನ ಮಾಡೋಣ. ಅಂದ್ರೆ ಮತ್ತೆ ಯಾವ ರೀತಿಯಾದಂತಹ ಪ್ರಶ್ನೆಗಳು ಇವಾಗ ಮೇದಲ್ಲಿರುವಂತಹ ಫಿಲಿಮ್ಸ್ಗೆ ಬರಬಹುದು ಅನ್ನೋದನ್ನ ನಾವೇನ್ ಮಾಡೋಣ, ಚರ್ಚೆಯನ್ನ ಮಾಡೋಣ. ಸೊ ಮೊದಲನೇ ಪ್ರಶ್ನೆಯನ್ನ ತಗೊಳ್ಳಿ. ಕಂಪ್ಲೀಟ್ಲಿ ಏನಿದೆ, ಫ್ಯಾಕ್ಚುಯಲ್ ಇದೆ, ತಾಣ ಇದೆ. ತಾಣಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ಕೇಳಿದರೆ ಏನ್ಸಿಯಂಟ್ ಇಂಡಿಯಾಗೆ ಪ್ರಶ್ನೆ ಏನಿದೆ, ಇನ್ ವಿಚ್ ಆಫ್ ದ ಫಾಲೋವಿಂಗ್ ರೀಜನ್ಸ್ ವಾಸ್ ಧನ್ಯಕಟಕ which flourished as a prominent Buddhist center under the Mahasanghikas located. ಅಂದ್ರೆ ಬುದ್ಧಿಸಂಗೆ ಸಂಬಂಧಪಟ್ಟಂತ ಪ್ರಶ್ನೆ. ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ, ಕೆಲವೊಂದು ಟಾಪಿಕ್ಸ್ ಎಲ್ಲೆಲ್ಲಿ ಕ್ವಶನ್ಸ್ ರೈಸ್ ಆಗುತ್ತೆ ಅಂತ ಹೇಳಿ. ಬುದ್ಧಿಸಂ, ಜೈನಿಸಂ ಏನಿದೆ, ಹಾಟ್ ಟಾಪಿಕ್, ಅದು ಪ್ರತಿ ವರ್ಷ ಕ್ವಶನ್ಸ್ ಬರ್ಲೇಬೇಕು. ಸೊ ಇಲ್ಲಿ ನೀವು ಆಪ್ಷನ್ಸ್ ನೋಡೋಕ್ಕಿಂತ ಮೊದಲು ಏನ್ ಮಾಡಿ, ಪ್ರಶ್ನೆಗಳನ್ನ ನೋಡಿ. ಏನಿದೆ, ಧಾನ್ಯ ಕಟಕ ಎಲ್ಲಿದೆ ಅಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ ಮತ್ತೆ ಅವ್ರು ಏನ್ ಮಾಡಿದ್ದಾರೆ, ಮಹಾಸಂಘಿಕ ಅಂತ ಕೇಳಿದ್ದಾರೆ. ಯಾರು ಇವರು ಮಹಾಸಂಘಿಕ ಅಂದರೆ, ಏನಾಯ್ತು, ಬುದ್ಧ ಒಂದು ಪಂಥವನ್ನ ಪ್ರಾರಂಭ ಮಾಡಿದರು, ಹೌದಾ? ಅದಾದ್ಮೇಲೆ ಏನಾಯ್ತು, ಬುದ್ಧರ ಮರಣ ನಂತರ ಏನಾಯ್ತು, ಅವರು ಹಾಕಿಕೊಟ್ಟಂತಹ ಕೆಲವು ವಿಚಾರಧಾರೆಗಳಲ್ಲಿ ಏನಾಗಿತ್ತು, ಬೌದ್ಧ ಮುನಿಗಳಲ್ಲೇ ಭಿನ್ನಾಭಿಪ್ರಾಯ ಮೂಡಲಿಕ್ಕೆ ಪ್ರಾರಂಭವಾಯಿತು. ಯಾವಾಗ, ಎಸ್ಪೆಷಲಿ 2ನೇ ಬೌದ್ಧ ಸಭೆ ಏನು ನಡೆಯುತ್ತಲ್ಲ 386 BC ಯಲ್ಲಿ, ಕಾಲಶೋಕ ಅಂತ ಹೇಳ್ಬಿಟ್ಟು ಏನು ಒಂದು ರಾಜಾಶ್ರಯದಲ್ಲಿ ಒಂದು 2ನೇ ಬೌದ್ಧ ಸಭೆ ನಡೆಯುತ್ತಲ್ಲ, ಅಲ್ಲಿ ಬೌದ್ಧ ಮುನಿಗಳ ಮಧ್ಯೆ ಏನಾಯ್ತು, ಕೆಲವೊಂದು ಭಿನ್ನಾಭಿಪ್ರಾಯಗಳು ಬಂದು. ಅಂದ್ರೆ ಮೊನಾಸ್ಟಿಕ್ ಆರ್ಡರ್ ಅಂತ ಕರಿತೀವಿ ನಾವು. ಅಂದ್ರೆ ಬೌದ್ಧ ಮುನಿಗಳು ಕೆಲವೊಂದು ರೀತಿ ನೀತಿಗಳನ್ನ ಪಾಲನೆ ಮಾಡ್ಬೇಕು. ಸೊ ಕೆಲವೊಬ್ರು ಬುದ್ಧರ ಏನು ನೀಡಿ ಹೋಗಿದ್ರು ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಬಂದ್ರು. ಕೆಲವೊಬ್ರು ಏನ್ ಮಾಡಿದ್ರು, ಇದನ್ನ ಇದೇ ರೀತಿಯಾಗಿ ಯಾಕೆ ಮಾಡ್ಬೇಕು, ಸ್ವಲ್ಪ ನಾವೇನ್ ಮಾಡೋಣ, ಇದರಲ್ಲಿ ಚೇಂಜಸ್ ಮಾಡೋಣ, ಬದಲಾವಣೆಗಳನ್ನ ಮಾಡ್ಕೊಳ್ಳೋಣ. ಅವಾಗ್ಲೇ ಹುಟ್ಕೊಂಡಿದ್ದ ಯಾವುದು, ತೆರವಾದ ಬುದ್ಧಿಸಮ್ ಮತ್ತೆ ಮಹಾಸಂಘಿಕ. ಈ ಮಹಾಸಂಘಿಕ ಅಂದ್ರೇನು, ತದನಂತರದಲ್ಲಿ ಏನಾಗುತ್ತೆ, ಇದು ಮಹಾಯಾನ ಬುದ್ಧಿಸಮ್ ಆಗಿ ಪರಿವರ್ತನೆ ಆಗಿದ್ದ ಯಾವುದು, ಮಹಾಸಂಘಿಕ. ಅಂದ್ರೆ ಸ್ವಲ್ಪ ಲಿಬರಲ್ ಆದ್ರು, ಕಟ್ಟುನಿಟ್ಟಾಗಿ ನಾವ್ ಯಾಕೆ ಪಾಲನೆ ಮಾಡೋದು, ಇದರಲ್ಲಿ ಕೆಲವೊಂದು ರೀತಿ ನೀತಿಗಳಲ್ಲಿ ಏನ್ ಮಾಡೋಣ, ಬದಲಾವಣೆಗಳನ್ನ ಮಾಡ್ಕೊಳ್ಳೋಣ. ಅದ್ಯಾವುದು ಮಹಾಯಾನ. ಈ ತೆರವಾದ ಅಂದ್ರೆ ಅದು ಹಿನಾಯನ ಅಂತ ನಾವೇನ್ ಕರಿತೀವಲ್ಲ. ತೆರ ಅಂದ್ರೆ ಏನು, ಹಿರಿಯರು, ಅವರು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ. ಇದು 2 ಏನಾಯ್ತು, ಇವಾಗ ಡಿವೈಡ್ ಆಗಿದ್ದು ಯಾವಾಗ, 2ನೇ ಬೌದ್ಧ ಸಭೆಯ ನಂತರ. ಸೊ ಈ ರೀತಿಯಾಗಿ ನೀವೇನ್ ಮಾಡಿ, ಆಪ್ಷನ್ಸ್ ಮಾತ್ರ ಅಲ್ಲ, ಕ್ವಶನ್ ಅಲ್ಲೂ ಅವ್ರು ನಿಮ್ಗೆ ಹಿಂಟ್ ಕೊಡ್ತಾ ಇದ್ದಾರೆ. ಅಂದ್ರೆ ನೆಕ್ಸ್ಟ್ ಎಲ್ಲಾದ್ರೂ ಬರಬಹುದು ಇದು ಮಹಾಸಂಘಿಕ ಅಂದ್ರೆ ಯಾರು. ಇವಾಗ ಆಪ್ಷನ್ಸ್ ನೋಡಿ. ಅಂದ್ರೆ ಈ ಧಾನ್ಯ ಕಟಕ ಅನ್ನುವಂತಹ ಒಂದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ತಾಣ ಎಲ್ಲಿದೆ ಅಂತ ಕೇಳಿದ್ರು. ಆಂಧ್ರ, ಗಾಂಧಾರ, ಕಳಿಂಗ, ಮಗಧ. ಆಂಧ್ರ ಅಂತ ತಗೊಳ್ಳೋಣ. ಇವಾಗ ಏನಿದು, ಎಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆಂಧ್ರ ಐತ್ರೇಯ ಬ್ರಾಹ್ಮಣದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಶೋಕನ ಒಂದು ಶಿಲಾಶಾಸನಗಳಲ್ಲಿ ಆಂಧ್ರದ ಬಗ್ಗೆ ಮೆನ್ಷನ್ ಆಗಿದೆ. ಪುರಾಣದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪುರಾಣದಲ್ಲಿ ಆಂಧ್ರ ಭೃತ್ಯ ಅಂತ ಕರೀತಾರೆ. ಅವ್ರು ಯಾರು, ಶಾತವಾಹನರಿಗೆ. ಇವ್ರು ಯಾರು ಅಂದ್ರೆ, ಮೇಲೆ ಇವಾಗ ಮೌರ್ಯರು ಇರ್ಬೇಕಾದ್ರೆ ಕೆಳಗಡೆ ಶಾತವಾಹನರಿದ್ರು. ಈ ಒಂದು ಧಾನ್ಯ ಕಟಕ ಅನ್ನುವಂತಹ ಒಂದು ಬೌದ್ಧ ತಾಣ ಎಲ್ಲಿದೆ, ಆಂಧ್ರದಲ್ಲಿದೆ. ಎಲ್ಲಿ, ಕೃಷ್ಣಾ ನದಿಯ ದಂಡೆ ಮೇಲೆ, ಗುಂಟೂರು ಡಿಸ್ಟ್ರಿಕ್ಟ್ ಅಂತ ನಾವು ಇವಾಗ ಏನ್ ಕರಿತೀವಲ್ಲ, ಅಲ್ಲಿದ್ದಂತಹ ಒಂದು ತಾಣ ಅದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ. ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಬುದ್ಧಿಸ್ಟ್ ಸೈಟ್ ಇನ್ ದ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ, ಎಸ್ಪೆಷಲಿ ಇನ್ ದ ಪ್ರೆಸೆಂಟ್ ಡೇ ಆಂಧ್ರ ಪ್ರದೇಶ, ತೆಲಂಗಾಣ ಅಂತ ನಾವೇನ್ ಕರಿತಾ ಇದೀವಲ್ಲ ಇವಾಗ, ಅಲ್ಲಿದ್ದಂತಹ ಒಂದು ತಾಣ ಯಾವುದು, ಧಾನ್ಯ ಕಟಕ. ಇದಕ್ಕೆ ದನ್ನಖಾಡ ಅಂತ ಕೂಡ ಕರೆಯಲಾಗುತ್ತೆ. ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ ಇದೆ ಇದು. ಯಾವುದು, ಕ್ವಶನ್. ಅದಾದ ಮೇಲೆ ಗಾಂಧಾರ, ಇದ್ರ ಮೇಲೆ, ಈ ಆಪ್ಷನ್ ಮೇಲೆ ವರ್ಕ್ ಮಾಡ್ಬೇಕಾಗತ್ತೆ ನೀವು. ಇವಾಗ
ಗಾಂಧಾರ ಏನೇ ಫೇಮಸ್ ಇದೆ, ಇಂಡೋ ಗ್ರೀಕರು ಇದ್ರು ಅಲ್ಲಿ ಆದಂತಹ ಒಂದು ಶಿಲ್ಪಕಲೆ ಹುಟ್ಕೊಳ್ತು. ಯಾವುದು? ಗಾಂಧಾರ ಸ್ಕೂಲ್ ಆಫ್ ಆರ್ಟ್. ಇಂಡೋ ಗ್ರೀಕರು ಯಾರು? ಯಾಕಂದ್ರೆ ನಮ್ಮ ಒಂದು ಕಲೆಗೆ ಅವರು ಕೂಡ ಏನ್ ಮಾಡಿದರೆ, ಕೊಡುಗೆಯನ್ನ ನೀಡಿದ್ರು. ಹೆಲೆನಿಸ್ಟಿಕ್ ಆರ್ಟ್ ಅಂತ ಕರಿತೀವಿ. ಅಂದ್ರೆ ಅಲ್ಲಿದ್ದಂತಹ ಒಂದು ಕಲೆ ಮತ್ತು ಹೆಲೆನಿಸ್ಟಿಕ್ ಕಲೆ, ಗ್ರೀಕರ ಕಲೆ ಎರಡೂ ಮಿಶ್ರಣವಾಗಿದ್ದು ಹುಟ್ಟಿದ್ಯಾವುದು? ಗಾಂಧಾರ ಸ್ಕೂಲ್ ಆಫ್ ಆರ್ಟ್. ಚಿನ್ನದ ನಾಣ್ಯಗಳನ್ನು ತಗೊಂಡು ಬಂದ್ರು. ಸೊ ಗಾಂಧಾರದ ಬಗ್ಗೆ ನೀವಲ್ಲಿ ಮತ್ತೆ ಅದ್ರ ಮೇಲೆ ವರ್ಕ್ ಮಾಡ್ಬೇಕು. ಕಳಿಂಗ ಏನಕ್ಕೆ ಫೇಮಸ್? ಅಶೋಕನಿಗೆ ಫೇಮಸ್. ಕಳಿಂಗ ವಾರ್ ಬಗ್ಗೆ ಓದ್ಬೇಕಾಗುತ್ತೆ ನೀವು. 261 BC ನಡೆಯುತ್ತೆ. ಅಲ್ಲಿದ್ದಂತ ರಾಜ ಯಾರ ಮೇಲೆ ದಂಡೆತ್ತಿ ಹೋದ? ಅಶೋಕ. ಅನಂತ ಪದ್ಮನಾಭನ್ ಅವ್ರ ಮೇಲೆ ದಂಡೆತ್ತಿ ಹೋಗ್ತಾನೆ. ಯಾಕೆ ಕಳಿಂಗ ಬೇಕಾಗಿತ್ತು ಅವನಿಗೆ? ಯಾಕೆ? ಮೇಜರ್ ಟ್ರೇಡ್ ರೂಟ್ ಆಗಿತ್ತು. ಪ್ರೆಸೆಂಟ್ ಡೇ ಒರಿಸ್ಸಾ ಅದೇನಿದೆ ಅಲ್ಲ, ಅದು ಕಳಿಂಗ ಅಂತ ಕರಿತಾ ಇದ್ರು. ಅಂದ್ರೆ ನಾವು ಸೌತ್ ಈಸ್ಟರ್ನ್ ಕಂಟ್ರೀಸ್ ಅಂತ ನಾವು ಇವಾಗ ಏನ್ ಕರಿತಿಲ್ಲ, ಆಗ್ನೇಯ ದೇಶಗಳು ಅಲ್ಲಿಗೆ ಕನೆಕ್ಟ್ ಆಗ್ತಾ ಇತ್ತು. ಅದು ಹೀಗಾಗಿ ಅವನಿಗೆ ಏನ್ ಬೇಕಾಗಿತ್ತು? ಕಳಿಂಗ ಬೇಕಾಗಿತ್ತು. ಅಲ್ಲಿ ಮತ್ತೆ ನಿಮಗೆ ದಮ್ಮ ನೀತಿ ಅಂತ ಬರುತ್ತೆ. ಬೇರೆ ಘೋಷ ಬಿಡ್ತಾನೆ, ದಮ್ಮ ಘೋಷ ಪಾಲನೆ ಮಾಡ್ತಾನೆ. ಬೇರೆ ಘೋಷ ಅಂದ್ರೆ ಏನು? ದಮ್ಮ ಘೋಷ ಅಂದ್ರೆ ಏನು? ವಿಜಯ ಯಾತ್ರೆಯನ್ನ ಬಿಡ್ತಾನೆ, ಧರ್ಮ ಯಾತ್ರೆಯನ್ನ ಪ್ರಾರಂಭ ಮಾಡ್ತಾನೆ. ಧರ್ಮ ಯಾತ್ರೆ ಅಂದ್ರೆ ಏನು? ಬುದ್ಧನಿಗೆ ಸಂಬಂಧಪಟ್ಟಂತ ತಾಣಗಳಿಗೆ ಏನ್ ಮಾಡ್ತಾ ಇದ್ದ? ಭೇಟಿಯನ್ನು ನೀಡ್ತಾ ಇದ್ದ. ಕಳಿಂಗದ ಬಗ್ಗೆ ವರ್ಕ್ ಮಾಡ್ಬೇಕು. ಅದಾದ್ಮೇಲೆ ಮಗಧ, 16 ಮಹಾಜನಪದಗಳು. ಕ್ವಶನ್ ಕೇಳಿದ್ದಾರೆ, ಯಾವ ನದಿ ದಂಡೆಯ ಮೇಲೆ ಯಾವ ಒಂದು ಮಹಾಜನಪದ ಇತ್ತು ಅಂತ ಹೇಳ್ಬಿಟ್ಟು. ಮಗಧ ಏನಕ್ಕೆ ಫೇಮಸ್? ಅಷ್ಟೊಂದು ಯಾಕೆ ಪವರ್ಫುಲ್ ಆಯ್ತು? 16 ಮಹಾಜನಪದಗಳು ಇದ್ರು ಕೂಡ ಮಗಧ ಯಾಕೆ ಪವರ್ಫುಲ್ ಆಯ್ತು? ಸ್ಟ್ರಾಟಜಿಕಲಿ ಲೊಕೇಟೆಡ್ ಆಗಿತ್ತು. ಜಿಯೋಗ್ರಫಿಕಲಿ ಏನಿತ್ತು? ಒಂದು ಇಂಪಾರ್ಟೆಂಟ್ ಪೊಸಿಷನ್ ಅಲ್ಲಿ ಇತ್ತು. ಅದ್ರದ್ದು 2 ಕ್ಯಾಪಿಟಲ್, ಗಿರಿರಾಜ ಮತ್ತೆ ಪಾಟಲಿಪುತ್ರ, 2 ಸೇಫ್. ಅವೈಲೇಬಿಲಿಟಿ ಆಫ್ ದ ಮಿನರಲ್ ರಿಸೋರ್ಸಸ್, ಸಂಪನ್ಮೂಲಗಳ ಕೊರತೆನೇ ಇರಲಿಲ್ಲ. ದೊಡ್ಡ ದೊಡ್ಡ ರಾಜ ಮನೆತನಗಳು ಬಂದು, ಹರಿಯಾಂಕ ಬಂತು, ಮೌರ್ಯರು ಬಂದ್ರು, ನಂದರು ಬಂದ್ರು ಈ ಮಗಧದ ಮೇಲೆ. ಸೊ ಇಲ್ಲಿ ಆನ್ಸರ್ ಏನಾಯ್ತು ನಿಮ್ಗೆ? ಆಂಧ್ರ. ಸೊ ಮಹಾಸಂಘಿಕ ಅಂದ್ರೆ ಏನು? ಧನ್ಯ ಕಟಕ ಅಂದ್ರೆ ಏನು? ಸೊ ಕಂಪ್ಲೀಟ್ಲಿ ಆ ಕ್ವಶನ್ ಜೊತೆಗೆ ಆಪ್ಷನ್ ಮೇಲೆ ಏನ್ ಮಾಡಿ ವರ್ಕ್ ಮಾಡಿ. ಸೊ ಎರಡನೇ ಪ್ರಶ್ನೆಯನ್ನ ತಗೋಣ. ವಿತ್ ರೆಫರೆನ್ಸ್ ಟು ದ ಏನ್ಸಿಯಂಟ್ ಇಂಡಿಯಾ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಮತ್ತೆ ನೋಡಿಲಿ ಅದೇ ಬುದ್ಧಿಸಂ ಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಕೂಡ ಏನಾಗಿದೆ ನಮ್ಗೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಇದು ಕೂಡ ನಮ್ಗೆ ಏನಾಗಿದೆ? ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ. ಅಂದ್ರೆ ಒಂದೇ ಟಾಪಿಕ್ ಮೇಲೆ ಎಷ್ಟು ಪ್ರಶ್ನೆಗಳು ಬರ್ತಾ ಇದೆ ಇವಾಗ. ಆದ್ರೆ ಪ್ರಶ್ನೆ ಯಾವ ರೀತಿ ಕೇಳ್ತಾ ಇದ್ದಾರೆ, ಡೆಪ್ತ್ ಅಲ್ಲಿ ಹೋಗ್ತಾ ಇದ್ದಾರೆ ಇವಾಗ. ಸೊ ಅಲ್ಲಿ ಫ್ಯಾಕ್ಚುಯಲ್ ಇತ್ತು, ಇಲ್ಲೇ ಸ್ವಲ್ಪ ಕನ್ಸೆಪ್ಚುಯಲ್ ಇದೆ. ಒಂದನೇ ಸ್ಟೇಟ್ಮೆಂಟ್ ನೋಡಿ, ದ ಕನ್ಸೆಪ್ಟ್ ಆಫ್ ಸ್ತೂಪ ಈಸ್ ಬುದ್ಧಿಸ್ಟ್ ಇನ್ ಒರಿಜಿನ್. ಅಂದ್ರೆ ಬೌದ್ಧ ಧರ್ಮದ ಉಗಮದೊಂದಿಗೆ ಏನಿತ್ತು, ಸ್ತೂಪ ಅನ್ನುವಂತ ಸ್ಮಾರಕ ಪರಿಕಲ್ಪನೆ ಹುಟ್ಟುಕೊಳ್ತು ಅಂತ. ಆದರೆ ನಾವಿಲ್ಲಿ ನೋಡ್ಬೇಕಾಗಿದ್ದು ಬೌದ್ಧ ಧರ್ಮದ ಜೊತೆಗೆ ಹುಟ್ಟುಕೊಂಡಿದ್ದಲ್ಲ, ಬೌದ್ಧ ಧರ್ಮ ಹುಟ್ಟೋಕ್ಕಿಂತ ಮುಂಚೆನೆ ಇದ್ದಂತಹ ಒಂದು ಪರಿಕಲ್ಪನೆ ಯಾವುದು? ಸ್ತೂಪ ಅನ್ನೋ ಸ್ಮಾರಕದ ನಿರ್ಮಾಣ ಮಾಡ್ತಾ ಇದ್ರು. ಇಟ್ ಈಸ್ ಅ ಪ್ರೀ ಬುದ್ಧಿಸ್ಟ್ ಇನ್ ಒರಿಜಿನ್, ನಾಟ್ ಅ ಬುದ್ಧಿಸ್ಟ್ ಇನ್ ಒರಿಜಿನ್. ಅಂದ್ರೆ ಬೌದ್ಧ ಧರ್ಮ ಹುಟ್ಟೋಕ್ಕಿಂತ ಮೊದಲನೇ ಇದ್ದಿದ್ದು ಯಾವುದು? ಸ್ತೂಪ ಅನ್ನೋ ಒಂದು ಸ್ಮಾರಕವನ್ನ ಏನಾಗ್ತಿತ್ತು ನಿರ್ಮಾಣ ಮಾಡ್ತಾ ಇದ್ರು. ಇದ್ರ ಬಗ್ಗೆ ಎಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ಬೇಕಾನೆ ನಮಗೆ. ಮಹಾಪರಿನಿಬ್ಬಣ ಸುತ್ತ ಅಂತ ಬರುತ್ತೆ ಒಂದು. ಮಹಾಪರಿನಿಬ್ಬಣ ಸುತ್ತ ತೆರವಾದ ಬುದ್ಧಿಸಂ ಅಂತ ನಾನು ಏನ್ ಹೇಳಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಧರ್ಮ ಗ್ರಂಥ ಇದು. ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನಂತ, ಬುದ್ಧ ಏನ್ ಮಾಡ್ತಾರಂತೆ, ತಮ್ಮ ಒಬ್ಬ ಶಿಷ್ಯ ಇರ್ತಾನೆ ಆನಂದ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರಂತೆ ಬುದ್ಧ ಏನಂತ, ನಾನು ನನ್ನ ಮರಣದ ನಂತರ ಈ ರೀತಿಯಾದಂತ ಒಂದು ಸ್ಮಾರಕವನ್ನ ನೀನ್ ಏನ್ ಮಾಡ್ಬೇಕು, ನಿರ್ಮಾಣ ಮಾಡು ಅಂತ ಹೇಳ್ತಾರೆ. ಸೊ ಹಾಗಿದ್ಮೇಲೆ ಏನಾಗಿದೆ, ಇದು ಬುದ್ಧರಿಗೆ ಮುಂಚೆನೆ ಗೊತ್ತಿತ್ತು ಏನಂತ, ಈ ಅಲ್ಲಿನ ಒಂದು ಪ್ರಾದೇಶಿಕ ಜನರು ಏನಿದ್ರಲ್ಲ ಅವ್ರು ಏನ್ ಮಾಡ್ತಾ ಇದ್ರಂತೆ, ಈ ಸ್ಮಾರಕವನ್ನ ನಿರ್ಮಾಣ ಮಾಡ್ತಾ ಇದ್ರಂತೆ. ಸೊ ಇದೇ ರೀತಿಯಾದಂತ ಒಂದು ಸ್ಮಾರಕವನ್ನು ನೀನು ನಿರ್ಮಾಣ ಮಾಡುವಂತ ಬುದ್ಧ ಏನ್ ಮಾಡ್ತಾರಂತೆ, ಆನಂದರಿಗೆ ಹೇಳಿ ಹೋಗ್ತಾರಂತೆ. ಎಲ್ಲಿ ಮೆನ್ಷನ್ ಮಾಡಿದ್ದಾರೆ? ಮಹಾಪರಿನಿಬ್ಬಣದಲ್ಲಿ ಸುತ್ತದಲ್ಲಿ ಏನಾಗಿದೆ ಅದು ಮೆನ್ಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ, ಸ್ತೂಪದ ಬಗ್ಗೆ. ಸ್ತೂಪ ಅಂದ ತಕ್ಷಣ ಇದು ಬೌದ್ಧ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಜೈನ ಧರ್ಮದಲ್ಲೂ ಕೂಡ ಇತ್ತು. ಆದ್ರೆ ಬೌದ್ಧ ಧರ್ಮದ ಮುನಿಗಳು ಅಥವಾ ಬೌದ್ಧ ಧರ್ಮದವರು ಏನ್ ಮಾಡಿದ್ರನ್ನ ಒಂದು ಆಚರಣೆಯಾಗಿ ಪಾಲನೆ ಮಾಡ್ತಾ ಬಂದ್ರು. ಏನನ್ನ? ಸ್ತೂಪದ ಒಂದು ನಿರ್ಮಾಣವನ್ನ. ಸೊ ಹೀಗಾಗಿ ಬೌದ್ಧ ಧರ್ಮಕ್ಕೆ ಇದೇನಾಯ್ತು, ಸೀಮಿತವಾಗಿಬಿಡ್ತು. ಅದಾದ್ಮೇಲೆ ಸ್ತೂಪ ಎರಡನೇ ಸ್ಟೇಟ್ಮೆಂಟ್ ಅಂದ್ರೆ ಇದು ಏನಾಯ್ತು ಇವಾಗ, ಎಲಿಮಿನೇಟ್ ಆಯ್ತು. ಸ್ತೂಪ ವಾಸ್ ಜನರಲಿ ರೆಪಾಸಿಟರಿ ಆಫ್ ರೆಲಿಕ್ಸ್. ರೆಲಿಕ್ಸ್ ಅಂದ್ರೇನು? ಅವಶೇಷಗಳು. ರೆಪಾಸಿಟರಿ ಅಂದ್ರೇನು? ಕೂಡಿಡೋದು. ಸ್ತೂಪದ ನಿರ್ಮಾಣ ಏನಕ್ಕೆ ಮಾಡ್ತಾರೆ? ಬುದ್ಧರಿಗೆ ಸಂಬಂಧಪಟ್ಟಂತ ಅವಶೇಷಗಳನ್ನ ಏನ್ ಮಾಡಿ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ರಕ್ಷಣೆ ಮಾಡ್ಲಿಕ್ಕೆ ಏನ್ ಮಾಡಿದ್ರು, ಸ್ತೂಪಗಳ ನಿರ್ಮಾಣ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಹೌದಾ? ಈ ಒಂದು ರೆಲಿಕ್ಸ್ ಅವಶೇಷಗಳು ಅಂತ ನಾವೇನ್ ಕರಿತೀವಲ್ಲ, ಇದರಲ್ಲಿ 3 ರೀತಿ ಬರುತ್ತೆ. ಇದರಲ್ಲಿ ಅವಶೇಷಗಳಲ್ಲಿ ಯಾವುದು? ಶರೀರ ಧಾತು. ಧಾತು ಅಂದ್ರೇನು? ರೆಲಿಕ್, ಅವಶೇಷ. ಶರೀರ ಧಾತು, ಪ್ರತಿಭೋಗಿಕ ಧಾತು, ಮತ್ತೆ ನಿರ್ದೇಶಿಕ ಧಾತು. ಅಂದ್ರೆ ಅವಶೇಷಗಳಲ್ಲಿ 3 ರೀತಿ: ಶಾರೀರ ಧಾತು, ಪ್ರತಿಭೋಗಿಕ ಧಾತು, ಮತ್ತೆ ನಿರ್ದೇಶಿಕ ಧಾತು.
ಶಾರೀರಿಕ ಧಾತು ಅಂದ್ರೇನು? ಬುದ್ಧರ ದೇಹಕ್ಕೆ ಸಂಬಂಧಪಟ್ಟಂತ ಅವಶೇಷಗಳು, ಅದನ್ನ ಕೂಡಿಡಲಿಕ್ಕೆ ಒಂದು ಸ್ತೂಪದ ನಿರ್ಮಾಣ ಆಗ್ತದೆ. ಪ್ರತಿಭೋಗಿಕ ಧಾತು ಅಂದ್ರೆ ಬುದ್ಧರು ಏನು ಬಳಕೆ ಮಾಡ್ತಾ ಇದ್ರಲ್ಲ ವಸ್ತುಗಳು, ಆ ಪರಿಕರಗಳು, ಉಪಕರಣಗಳು, ಅದನ್ನ ಏನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ರಕ್ಷಣೆಯನ್ನ ಮಾಡ್ಲಿಕ್ಕೆ, ಕೂಡಿಡ್ಲಿಕ್ಕೆ ಒಂದು ಸ್ತೂಪ. ನಿರ್ದೇಶಕ ಧಾತು ಕಮಮೊರೇಟಿವ್ ರೆಲಿಕ್ಸ್ ಅಂದ್ರೆ ಬುದ್ಧರು ಏನೋ ಹೇಳಿರ್ತಾರೆ, ಅವರ ಸ್ಮರಣಾರ್ಥಕವಾಗಿ ಕೆಲವೊಂದು ವಿಷಯಗಳು ಇರ್ತವೆ, ಅದನ್ನ ಕೂಡಿಡ್ಲಿಕ್ಕೆ ಏನಾಗ್ಬೇಕು? ಒಂದು ಸ್ತೂಪ. ಸೊ ರೆಲಿಕ್ಸ್ ಅವಶೇಷಗಳು ಮೂರು ರೀತಿ: ಶಾರೀರ, ಪ್ರತಿಭೋಗಿಕ ಮತ್ತೆ ನಿರ್ದೇಶಿಕ. ಸೊ ಸ್ತೂಪ ವಾಸ್ ಜನರಲಿ ಅ ರೆಪಾಸಿಟರಿ ಆಫ್ ರೆಲಿಕ್ಸ್, ಅವಶೇಷಗಳನ್ನ ಕೂಡಿಡಲಿಕ್ಕೆ, ಅಂದ್ರೆ ಬುದ್ಧರ ಸಂಬಂಧಪಟ್ಟಂತ ಅವಶೇಷ. ಇದೇನಾಯ್ತು? ಕರೆಕ್ಟ್ ಆಯ್ತು, ಹೌದಾ? ಸ್ತೂಪ ವಾಸ್ ಅ ಓಟಿವ್ ಅಂಡ್ ಕೊಮಮೊರೇಟಿವ್ ಸ್ಟ್ರಕ್ಚರ್ ಇನ್ ಬುದ್ಧಿಸ್ಟ್ ಟ್ರೆಡಿಷನ್. ನಾನು ಹೇಳಿದ್ದೇನೆ, ನಿರ್ದೇಶಕ ಅಂದ್ರೆ ಬುದ್ಧರಿಗೆ ಸಂಬಂಧಪಟ್ಟಂತ ಕೆಲವೊಂದು ಸ್ಮರಣಾರ್ಥ ಅವಶೇಷಗಳಿರ್ತವೆ, ಅದನ್ನ ಕೂಡಿಡಲಿಕ್ಕೆ ಯಾವುದು? ನಿರ್ದೇಶಕ. ಸೊ ಎರಡನೇದ್ದು ಕರೆಕ್ಟು, ಮೂರನೇದ್ದು ಕರೆಕ್ಟ್. ಸೊ ಹೌ ಮೆನಿ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಮೇಲೆ ನೀಡಿರುವ ಎಷ್ಟು ಹೇಳಿಕೆಗಳು ಸರಿಯಾಗಿ? ಯಾವುದು ಅಂತ ಕೇಳಿಲ್ಲ ಅವರು, ಎಷ್ಟು ಹೇಳಿಕೆಗಳು? ಯಾವುದು? ಓನ್ಲಿ 2. 2 ಹೇಳಿಕೆಗಳು ಏನಾಗಿದೆ? ಸರಿಯಾಗಿದೆ. ಸೊ ಸ್ತೂಪ ಅಲ್ಲಿ ಕೆಲವೊಂದು ವೈಶಿಷ್ಟ್ಯತೆಗಳು ಬರ್ತವೆ. ಯಾವ ವೈಶಿಷ್ಟ್ಯತೆಗಳು? ಅದರ ನಿರ್ಮಾಣಕ್ಕೆ ತೋರಣ ಅಂತ ಬರುತ್ತೆ. ಸೊ ಅದ್ರ ಬಗ್ಗೆನೂ ನೀವು ಏನ್ ಮಾಡಿ, ಇವಾಗ ಸ್ಟಡಿ ಮಾಡಿ. ಮೇನ್ಸ್ ಅಲ್ಲೂ ಕ್ವಶನ್ ಬರ್ಬೋದು, ಹೌದಾ? ಮೂರನೇ ಪ್ರಶ್ನೆಯನ್ನ ತಗೊಳ್ಳಿ. ವಿತ್ ರೆಫರೆನ್ಸ್ ಟು ದ ಏನ್ಸಿಯಂಟ್ ಸೌತ್ ಇಂಡಿಯಾ, ಕೊರಾಕೈ, ಪೂಂಪುಹಾರ್, ಮುಚಿರಿ ವರ್ ವೆಲ್ ನೋನ್ ಎಸ್. ಇದು ತಾಣದ ಮೇಲೆ ಇದೆ, ಫ್ಯಾಕ್ಚುಯಲ್ ಇದೆ ಕ್ವಶನ್. ಸೊ ಈ ಮೂರು ಯಾವ್ದಿದು? ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂತೆ. ಎಸ್ಪೆಷಲಿ ಯಾವುದು? ಸಂಗಮೇಜಿಗೆ ಹೋಗಿದ್ದಾರೆ ಅವರು. ಸಂಗಮೇಜ್ ಏನಿದೆ 3rd century BC to 3rd century. ಈ ಕಾಲಘಟ್ಟದಲ್ಲಿ ಏನಾಗಿತ್ತು? 3 ರಾಜಮನೆತನಗಳು ದಕ್ಷಿಣ ಭಾರತದಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಯಾರು? ಚೇರರು, ಚೋಳರು ಮತ್ತು ಪಾಂಡ್ಯರು, ಹೌದಾ? ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದ್ರ ಬಗ್ಗೆ? ಸಂಗಮ್ ಲಿಟ್ರೇಚರ್ ಮೇಲೆ ಮೆನ್ಷನ್ ಮಾಡ್ತಾರೆ. ಸೊ ತಾಣಗಳ ಮೇಲೆ ಇಲ್ಲಿ ಏನಾಗಿದೆ? ಕೊರಕೈ, ಪೂಂಫೂರ್ ಮತ್ತೆ ಮುಚಿರಿ. ಕೊರಕೈ ಏನು? ಪಾಂಡ್ಯರಿಗೆ ಸಂಬಂಧಪಟ್ಟಂತಹ ಒಂದೇನಾಗಿತ್ತು? ಪೋರ್ಟ್ ಸಿಟಿ ಆಗಿತ್ತು. ಇಟ್ ವಾಸ್ ಫೇಮಸ್ ಫಾರ್ ದ ಪರ್ಲ್ಸ್. ಎಲ್ಲಿ ಮೆನ್ಷನ್ ಆಗಿದೆ ಇದ್ರ ಬಗ್ಗೆ? ಅರ್ಥಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಏನಾಗಿದೆ? ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಮೇಲ್ಗಡೆ ಮೌರ್ಯನರು ಆಳ್ವಿಕೆ ಮಾಡ್ತಾ ಇರಬೇಕಾದ್ರೆ ಕೆಳಗಡೆ ಯಾರಿದ್ರು ಅಂದ್ರೆ ಕಂಪ್ಲೀಟ್ಲಿ ದಕ್ಷಿಣ ಭಾರತದಲ್ಲಿ 3 ಜನ ಇದ್ರು, 3 ರಾಜಮನೆತನಗಳಿತ್ತು. ಸೊ ಹೀಗಾಗಿ ಅರ್ಥಶಾಸ್ತ್ರದಲ್ಲಿ ಏನಾಗಿದೆ? ಕೌಟಿಲ್ಯ ಕೊರಕೈ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಕೊರಕೈ ಏನಕ್ಕೆ ಫೇಮಸ್ ಇತ್ತು ಅಂತ ಹೇಳ್ತಾರೆ? ಪರ್ಲ್ಸ್, ಮುತ್ತುಗಳ ಒಂದು ಮಾರಾಟ, ಆ ಒಂದು ಮಾರುಕಟ್ಟೆಗೆ ಫೇಮಸ್ ಆಗಿದ್ದು ಯಾವುದು? ಕೊರಕೈ. ಅದಾದ್ಮೇಲೆ ಪೂಂಫಾರ್, ಇದ್ಯಾವುದು? ಚೋಳರಿಗೆ ಸಂಬಂಧಪಟ್ಟಂತಹ ಒಂದು ಏನಾಗಿತ್ತು? ಪೋರ್ಟ್ ಸಿಟಿ ಆಗಿತ್ತು. ಕ್ಯಾಪಿಟಲ್ ಸಿಟೀಸ್ ಅಲ್ಲ ಇವು. ಇವ್ಯಾವು? ಪೋರ್ಟ್ ಸಿಟೀಸ್, ಬಂದರ ನಗರಗಳು. ಇದ್ರ ಬಗ್ಗೆ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ? ಸಂಗಮ್ ಲಿಟರೇಚರ್ ಮೆನ್ಷನ್ ಮಾಡಿದ್ದಾರೆ. ಗ್ರೀಕ್ ಲಿಟರೇಚರ್, ಗ್ರೀಕ್ ಸಾಹಿತ್ಯದಲ್ಲಿ ಮೆನ್ಷನ್ ಆಗಿದೆ ಇದ್ರ ಬಗ್ಗೆ. ಪೂಂಫಾರ್, ಮುಚಿರಿ ಅಥವಾ ಮುಜಿರಿ ಅಂತ ಕೂಡ ಕರೆಯಲಾಗುತ್ತೆ ಇದಕ್ಕೆ, ಮುಜಿರಿ. ಇದ್ಯಾವುದು? ಚೇರರಿಗೆ ಸಂಬಂಧಪಟ್ಟಂತಹ ಒಂದ್ಯಾವುದು? ಬಂದರ ನಗರವಾಗಿತ್ತು. ಇದ್ರ ಬಗ್ಗೆ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ? ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತ ನಾವೇನು ಓದ್ತೀವಲ್ಲ, ಅದರಲ್ಲಿ ಮೆನ್ಷನ್ ಆಗಿರುವಂತಹ ಒಂದು ಬಂದರ ನಗರ ಯಾವುದು? ಮುಚಿರಿ. ಎದಕ್ಕೆ ಫೇಮಸ್ ಆಗಿತ್ತಿದು? ಇಟ್ ವಾಸ್ ಫೇಮಸ್ ಫಾರ್ ದ ಟ್ರೇಡ್. ಬಂದರ ನಗರ ಏನಕ್ಕೆ? ಒಂದು ಮಾರುಕಟ್ಟೆಗೆ ಫೇಮಸ್ ಆಗಿತ್ತು. ಎಸ್ಪೆಷಲಿ ಯಾವುದು? ಸ್ಪೈಸಸ್ ಆಗಿರಬಹುದು ಮತ್ತೆ ಟೆಕ್ಸ್ಟೈಲ್ಸ್ ಆಗಿರ್ಬೋದು. ಯಾವ್ದು ಫೇಮಸ್ ಆಗಿತ್ತು? ಮುಚಿರಿ ಫೇಮಸ್ ಆಗಿತ್ತು. ಇಲ್ಲಿ ಫಸ್ಟಿಗೆ ಅವ್ರು ಏನ್ ಮಾಡಿದ್ದಾರೆ? ಕ್ಯಾಪಿಟಲ್ ಸಿಟೀಸ್ ಅಂತ ಕೇಳಿದ್ದಾರೆ. ಇವಾಗ ಚೇರರು ಇರಬಹುದು, ಚೋಳರು ಇರಬಹುದು ಮತ್ತು ಪಾಂಡ್ಯರು ಇರಬಹುದು, ಹೌದಾ? ಚೇರರ್ದು ಏನಾಗಿತ್ತು? ವಂಜಿ ಅಂತ ಬರುತ್ತೆ. ಯಾವುದು? ವಂಜಿ. ಅದು ಅವರ ಒಂದು ಕ್ಯಾಪಿಟಲ್ ಸಿಟಿ, ರಾಜಧಾನಿಯಾಗಿತ್ತು. ಅದನ್ನು ಕೇಳಬಹುದು. ಇಲ್ಲ ನೆಕ್ಸ್ಟ್ ಟೈಮ್ ಇವಾಗ ಬರುವಂತ ಎಕ್ಸಾಮ್ ಅಲ್ಲಿ ಅವರ ಲಾಂಛನವನ್ನ ಕೇಳಬಹುದು. ಏನಾಗಿತ್ತು ಅವರ ಲಾಂಛನ? ವಂಜಿ ಇದೆ. ಆಮೇಲೆ ಉರೈಯೂರ್ ಇದು ಯಾರ್ದು? ಚೋಳರ ಒಂದು ಕ್ಯಾಪಿಟಲ್ ಸಿಟಿ ಆಗಿತ್ತು. ಅದಾದ್ಮೇಲೆ ಮಧುರೈ, ಇದು ಯಾರ್ದು? ಪಾಂಡ್ಯರ ಒಂದು ಕ್ಯಾಪಿಟಲ್ ಸಿಟಿ, ರಾಜಧಾನಿಯಾಗಿತ್ತು. ಸೊ ಇವ್ಯಾವು? ದೀಸ್ ವರ್ ದ ಪೋರ್ಟ್ ಸಿಟೀಸ್, ನಾಟ್ ದ ಕ್ಯಾಪಿಟಲ್ ಸಿಟೀಸ್ ಆಫ್ ದ ಚೇರಾಸ್, ಚೋಳಾಸ್ ಅಂಡ್ ದ ಪಾಂಡ್ಯಾಸ್. ಸೆಂಟರ್ಸ್ ಆಫ್ ಐರನ್ ಅಂಡ್ ಸ್ಟೀಲ್ ಮೇಕಿಂಗ್. ಆದ್ರೆ ನಮಗ್ ಇದು ಬರೋದು ಯಾವುದು? ಐರನ್ ಸ್ಟೀಲು ಇನ್ನು ಮಹಾಜನಪದ ಟೈಮ್ ಅಲ್ಲಿ ಬರುತ್ತೆ, ಹೌದಾ? ಅದಾದ್ಮೇಲೆ ಶ್ರೈನ್ಸ್ ಆಫ್ ಜೈನ್ ತೀರ್ಥಂಕರಾಸ್ ಅಲ್ಲ, ಇದೇನು? ದೀಸ್ ವರ್ ದ ಪೋರ್ಟ್ ಸಿಟೀಸ್. ಯಾವುದು? ಕೊರಕೈ, ಪೂಂಫಾರ್ ಮತ್ತೆ ಮುಚಿರಿ. 4ನೇ ಪ್ರಶ್ನೆಯನ್ನ ತಗೊಳ್ಳುವ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ಲೇನ್ಸ್ ದ ಪ್ರಾಕ್ಟಿಸ್ ಆಫ್ ವತ್ತ ಕಿರುತ್ತಲ್ ಆಸ್ ಮೆನ್ಷನ್ಡ್ ಇನ್ ದ ಸಂಗಮ್ ಲಿಟರೇಚರ್? ಸಂಗಮ್ ಸಾಹಿತ್ಯ ಅಂದ್ರೆ ಸಂಗಮ್ ಪೀಳಿಗೆ ಬಂದಿವಿ ಮತ್ತೆ ಇವಾಗ 3rd century BC to 3rd century CE ಅಂತ ಹೇಳಿದ್ರು. ಈ ಟೈಮಲ್ಲಿ ಯಾರಿದ್ರು? 3 ಜನ ಇದ್ರು ಅಂತ ಹೇಳಿದ್ರು. ಯಾರು? ಚೇರರು, ಚೋಳರು ಮತ್ತೆ ಪಾಂಡ್ಯರು. ಆದರೆ
ಈ ಸಂಗಮ ಸಾಹಿತ್ಯದ ಬಗ್ಗೆ ನೀವು ಡಿಟೇಲ್ ಆಗಿ ಸ್ಟಡಿ ಮಾಡ್ಬೇಕಾಗತ್ತೆ ಇಲ್ಲಿ. ಈಗ ಕ್ವಶನ್ಸ್ ಕೇಳ್ಬೋದು, ಸಂಗಮ ಅಂದ್ರೆ ಏನು? ಎಲ್ಲಾ ವಿದ್ವಾಂಸರು ಕವಿಗಳು ಒಂದು ಕಡೆ ಸೇರೋದಕ್ಕೆ ನಾವೇನಂತೀವಿ ಸಂಗಮ, ಅಸೆಂಬ್ಲಿ ಅಂತ ಕರಿತೀವಿ. 3 ರೀತಿಯಾದಂತಹ ಸಂಗಮಗಳು ನಡೆಯುತ್ತೆ. ಫಸ್ಟ್ ನಡೆಯೋದಲ್ಲಿ ತೇನ್ ಮಧುರೈಯಲ್ಲಿ ನಡೆಯುತ್ತೆ. ಎಲ್ಲಿ? ತೇನ್ ಮಧುರೈ ಅಂದ್ರೆ ಓಲ್ಡ್ ಮಧುರೈ. ಅಧ್ಯಕ್ಷತೆ ವಹಿಸ್ತಾರೆ ಯಾರು? ಅಗಸ್ತ್ಯ ಮುನಿ ಅಧ್ಯಕ್ಷತೆ ವಹಿಸ್ತಾರೆ. ಇಲ್ಲಿ ಯಾರು ಅಟೆಂಡ್ ಮಾಡಿದ್ರು ಅಂದ್ರೆ ಆ ಸಾಹಿತ್ಯದ ಪ್ರಕಾರ ಋಷಿ ಮುನಿಗಳು ಮತ್ತು ದೇವಾನುದೇವತೆಗಳು ಬಂದ್ಬಿಟ್ಟು ಏನ್ ಮಾಡ್ತಾರಂತೆ, ಅಲ್ಲಿ ಆ ಒಂದು ಸಂಗಮದಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಹಲವಾರು ಕೃತಿಗಳು ರಚನೆ ಆದವು ಅಂತ ಹೇಳ್ತಾರೆ. ಆದರೆ ಆ ಒಂದು ಮೊದಲನೇ ಸಂಗಮಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಸಾಹಿತ್ಯ ಕೃತಿಗಳು ನಮ್ಗೆ ಏನಾಗಿದೆ ಇವಾಗ ಅವೈಲೇಬಲ್ ಇಲ್ಲ, ಎಲ್ಲ ಕಳೆದು ಹೋಗಿದ್ದಾವೆ, ನಾಶ ಹೋಗಿದ್ದಾವೆ. ಆದರೆ ಕೆಲವೊಂದು ಸಂಪ್ರದಾಯದ ಪ್ರಕಾರ ಏನಾಗಿದೆ, ಒಂದು ಬುಕ್ ಅಲ್ಲಿ ಏನಾಗಿದೆ ಕೃತಿ ರಚನೆ ಆಯ್ತು ಅಂತ ಹೇಳ್ತಾರೆ. ಅದ್ಯಾವುದು? ಅಗಾತಿಯಂ, ಇದು ರಚನೆ ಆಯ್ತು ಅಂತ ಹೇಳ್ತಾರೆ. ಅದೇ ಅವೈಲೇಬಲ್ ಇಲ್ಲ, ಕಳೆದು ಹೋಗಿದೆ ಇದು. ಸೊ ಎರಡನೇ ಸಂಗಮ ಎಲ್ಲಾಗುತ್ತೆ? ಕಾಪದಾಪುರಂ ಅಲ್ಲಿ ಏನಾಗುತ್ತೆ? ಎರಡನೇ ಸಂಗಮ ಆಯಿತು. ಈ ಒಂದು ಎರಡನೇ ಸಂಗಮದ ಅಧ್ಯಕ್ಷತೆ ವಹಿಸಿದವರು ಟೋಲ ಕಪ್ಪಿಯಾರ್. ಇಲ್ಲಿ ಕೂಡ ಹಲವಾರು ರೀತಿಯಾದಂತಹ ಸಾಹಿತ್ಯ ಕೃತಿಗಳು ರಚನೆ ಆಗಿದ್ದಾವೆ. ಆದರೆ ನಮಗೆ ಇವಾಗ ಅವೈಲೇಬಲ್ ಇರೋದು ಯಾವುದು? ಒಂದೇ ಒಂದು ಸಾಹಿತ್ಯ ಕೃತಿ, ಅದು ಯಾವುದು? ಟೋಲ ಕಪ್ಪಿಯಂ. ಇದು ಮಾತ್ರ ನಮ್ಗೆ ಏನಾಗಿದೆ ಅವೈಲೇಬಲ್ ಇದೆ. ಮೂರನೇದು ಎಲ್ಲಿ ಆಗುತ್ತೆ? ಮಧುರೈ, ಅಂದ್ರೆ ನ್ಯೂ ಮಧುರೈದಲ್ಲಿ 3ನೇ ಸಂಗಮ ಆಯಿತು. ಇದನ್ನ ಅಧ್ಯಕ್ಷತೆ ವಹಿಸ್ತಾರೆ ಯಾರು? ನಕ್ಕಿರಾರ್. ಇಲ್ಲಿ ಕೂಡ ಹಲವಾರು ರೀತಿಯಾದಂತಹ ಸಾಹಿತ್ಯ ಕೃತಿಗಳು, ಸಂಗಮ ಸಾಹಿತ್ಯದ ರಚನೆ ಆಗುತ್ತೆ. ಉದಾಹರಣೆಗೆ ಎಟ್ಟುಟ್ಟೋಗ ಇರ್ಬೋದು, ಪಟ್ಟು ಇರ್ಬೋದು, ಈ ರೀತಿಯಾದಂತಹ ಹಲವಾರು ಕೃತಿಗಳ ರಚನೆ ಆಗಿದ್ದಾವೆ. 3 ಸಂಗಮಗಳು, ತೇನ್ ಮಧುರೈ, ಕಾಪದಾಪುರಂ ಮತ್ತೆ ಮಧುರೈದಲ್ಲಿ ಅಧ್ಯಕ್ಷತೆ ಯಾರು ವಹಿಸಿದ್ದಾರೆ ಏನು ಅನ್ನೋದನ್ನ ಹೇಳಿದ್ದೀನಿ. ಅಗಸ್ತ್ಯ ಒಂದನೇದ್ದು, ಅದಾದ ಮೇಲೆ ಟೋಲ ಕಪ್ಪಿಯಾರು, ಅದಾದ ಮೇಲೆ ನಕ್ಕಿರಾರ್. ಹೌದಾ? ಈ ಸಂಗಮ ಸಾಹಿತ್ಯವನ್ನ ಟೋಲ ಕಪ್ಪಿಯಂ ಅಂತ ನಾನು ಏನ್ ಹೇಳಿದ್ನಲ್ಲ, ಅಂದ್ರೆ ಎರಡನೇ ಸಂಗಮದಲ್ಲಿ ಏನು ರಚನೆ ಆಗಿದೆಯಲ್ಲ ಆ ಒಂದು ಕೃತಿಯ ಪ್ರಕಾರ ಸಂಗಮ ಸಾಹಿತ್ಯವನ್ನ ಏನ್ ಮಾಡ್ತಾರೆ ಇವಾಗ 2 ಭಾಗದಲ್ಲಿ ವಿಂಗಡಣೆ ಮಾಡ್ತಾರೆ. ಸಂಗಮ್ ಲಿಟರೇಚರ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು 2 ಗ್ರೂಪ್ಸ್. ಅಹಂ ಅಥವಾ ಅಗಮ್ ಅಂತ ಕೂಡ ಕರೀತಾರೆ, ಮತ್ತೆ ಪುರಂ. ಅಹಂ ಮತ್ತೆ ಪುರಂ, ಇದಕ್ಕೆ ಅಗಮ್ ಅಂತ ಕೂಡ ಕರೀತಾರೆ. ಅಂದರೆ ಆ ಸಾಹಿತ್ಯ ಕೃತಿಗಳ ವಿಷಯ ಏನಿದೆಯಲ್ಲ ಅದರ ಮೇಲೆ ಡಿವೈಡ್ ಆಗಿದೆ. ಈ ಅಹಂ ಮತ್ತೆ ಪುರಂ ಅಂತ ಏನಿದೆಯಲ್ಲ, ಅಹಂ ಅಂದ್ರೆ ಏನು, ಎದ್ರ ಬಗ್ಗೆ ವಿಷಯ, ಯಾವ ವಿಷಯಗಳ ಮೇಲೆ ರಚನೆ ಆಗಿದೆ? ಎಸ್ಪೆಷಲಿ ಅಬೌಟ್ ದಿ ಇಮೋಷನ್ಸ್, ಭಾವನೆಗಳು. ಇದರ ಮೇಲೆ, ವಿಷಯಗಳ ಮೇಲೆ ರಚನೆ ಆದಂತಹ ಸಾಹಿತ್ಯ ಕೃತಿಯ ಒಂದು ವಿಂಗಡಣೆ ಭಾಗ ಯಾವುದು? ಅಹಂ. ಸೊ ಇಟ್ ವಾಸ್ ಮೇನ್ಲಿ ವುಮೆನ್ ಡಾಮಿನೇಟೆಡ್ ಇದು ಯಾವುದು? ಅಹಂ. ಪುರಂ ಇಲ್ಲಿ ಎದ್ರ ಬಗ್ಗೆ ಇದೆ? ವಯೋಲೆನ್ಸ್, ಹಿಂಸೆಯ ಬಗ್ಗೆ, ವಾರ್ಸ್ ಬಗ್ಗೆ, ಕಿಂಗ್ಸ್ ಬಗ್ಗೆ, ರಾಜರ ಬಗ್ಗೆ, ಯುದ್ಧಗಳ ಬಗ್ಗೆ, ಹಿಂಸೆ ಬಗ್ಗೆ ಏನಾಗಿದೆ ಇಲ್ಲಿ ಮೆನ್ಷನ್ ಆಗುತ್ತೆ. ಎಲ್ಲಿ? ಪುರಂದಲ್ಲಿ. ಸೊ ದಾಟ್ಸ್ ವೈ ಇಟ್ ವಾಸ್ ಮೇಲ್ ಡಾಮಿನೇಟೆಡ್. ಯಾವುದು? ಪುರಂ. ಸೊ ಹೀಗಾಗಿ ಪುರಂನ ಪ್ರಕಾರ ಏನಾಗುತ್ತೆ ಅಂದ್ರೆ ಇಲ್ಲಿ, ಅಂದ್ರೆ ಈ ಪುರಂ ಸಾಹಿತ್ಯದ ಪ್ರಕಾರ, ಆ ಪುರಂ ಸಾಹಿತ್ಯದಲ್ಲಿ ಹೇಳ್ತಾರೆ ಏನಂತ, ಒಬ್ಬ ರಾಜನ ಮುಖ್ಯ ಗುರಿ ಏನಾಗಿರ್ಬೇಕು? ಪೂಕಳ್. ದ ಮೇಜರ್ ಗೋಲ್ ಆಫ್ ಅ ಕಿಂಗ್ ಶುಡ್ ಟು ಅಟೇನ್ ಪೂಕಳ್. ಒಬ್ಬ ರಾಜನ ಗುರಿಯನ್ನು ಪೂಕಳನ್ನ ಸಾಧಿಸುವುದು. ಪೂಕಳ್ ಅಂದ್ರೆ ಏನು? ಗ್ಲೋರಿ ಅಂಡ್ ಫೇಮ್, ವಿಜಯ ಮತ್ತು ಪ್ರಸಿದ್ಧಿ. ವಿಜಯವನ್ನು ಒಬ್ಬ ರಾಜ ಯಾವಾಗ ಸಾಧಿಸ್ತಾನೆ? ಯುದ್ಧದಲ್ಲಿ ಗೆದ್ದ ನಂತರ. ಹೌದು ತಾನೆ? ಸೊ ಹೀಗಾಗಿ ಇನ್ ಕೇಸ್ ಅವನು ಯುದ್ಧದಲ್ಲಿ ಏನಾದರೂ ಸೋತರೆ ಅವನಿಗೆ ಏನಾಗುತ್ತೆ? ಅವಮಾನ ಆಯ್ತು. ಸೊ ಹೀಗಾಗಿ ಅವನೇನ್ ಮಾಡ್ಬೇಕು? ಸೂಸೈಡ್ ಮಾಡ್ಕೋಬೇಕು. ಹೇಗೆ? ಬೈ ಸ್ಟಾರ್ವಿಂಗ್, ಅಂದ್ರೆ ಆಹಾರವನ್ನ ಬಿಟ್ಟು ಬಿಡ್ಬೇಕು. ಆಹಾರವನ್ನ ಬಿಟ್ಟಾಗ ಒಂದಲ್ಲ ಒಂದು ದಿವಸ ಏನಾಗ್ತಾನೆ? ಕೊನೆ ಉಸಿರು ಹೇಳ್ತಾನೆ. ಸೊ ಈ ಒಂದು ಪರಿಕಲ್ಪನೆ ಯಾವ್ದು ಹೇಳುತ್ತೆ? ಪುರಂ ಒಂದು ಸಾಹಿತ್ಯದಲ್ಲಿ ಹೇಳಲಾಗಿದೆ. ಸೊ ಒತ್ತ ಕಿರುತ್ತಲ್ ಅಂದ್ರೆ ಕಿಂಗ್ಸ್ ಎಂಪ್ಲಾಯಿಂಗ್ ವುಮೆನ್ ಬಾಡಿ ಗಾರ್ಡ್ಸ್ ಅಲ್ಲ, ಲರ್ನ್ಡ್ ಪರ್ಸನ್ಸ್ ಅಸೆಂಬ್ಲಿಂಗ್ ಇನ್ ಅಂಡ್ ಫಿಲಾಸಾಫಿಕಲ್ ಮ್ಯಾಟರ್ಸ್, ಅದಕ್ಕೆ ಸಂಗಮ್ ಅಂತ ಕರಿತೀವಿ ನಾವು. ಯಂಗ್ ಗರ್ಲ್ಸ್ ಕೀಪಿಂಗ್ ವಾಚ್ ಓವರ್ ಅಗ್ರಿಕಲ್ಚರಲ್ ಫೀಲ್ಡ್ಸ್ ಅಂಡ್ ಡ್ರೈವಿಂಗ್ ಅವೇ ದ ಬರ್ಡ್ಸ್ ಅಂಡ್ ಅನಿಮಲ್ಸ್ ಅಲ್ಲ. ಅ ಕಿಂಗ್ ಡಿಫೀಟೆಡ್ ಇನ್ ದ ಬ್ಯಾಟಲ್ ಕಮಿಟಿಂಗ್ ರಿಚುವಲ್ ಸುಸೈಡ್ ಬೈ ಸ್ಟಾರ್ವಿಂಗ್ ಹಿಮ್ಸೆಲ್ಫ್ ಟು ಡೆತ್. ಅಂದರೆ ಆ ಅವಮಾನವನ್ನ ಆಗ್ಬಾರ್ದು ಅವನಿಗೆ. ಅವನೇನಾಗಬೇಕು? ಯಾವಾಗಲೂ ರಾಜ ಪ್ರಸಿದ್ಧವಾಗಿರ್ಬೇಕು, ತನ್ನ ವಿಜಯಯಾತ್ರೆಯನ್ನ ಮುಂದುವರಿಸಬೇಕು. ಸೊ ಯಾವಾಗ ಯುದ್ಧದಲ್ಲಿ ಸೋಲ್ತಾನಲ್ಲ ಅವನೇನಾದ ಇವಾಗ ತನ್ನ ಒಂದು ಪ್ರಸಿದ್ಧವನ್ನ ಕಳ್ಕೊಳ್ತಾನೆ. ಪ್ರಸಿದ್ಧವನ್ನ ಕಳ್ಕೊಂಡ ನಂತರ ಅವನಿಗೆ ಏನಾಗುತ್ತೆ? ಜೀವಿಸುವ ಒಂದು ಹಕ್ಕಿಲ್ಲ. ಅದ್ಯಾವುದು? ಒತ್ತ ಕಿರುತ್ತಲ್. ಸೊ ಈ ರೀತಿ ಕಂಪ್ಲೀಟ್ಲಿ ಸಂಗಮ್ ಲಿಟ್ರೇಚರ್ ನ ತಗೊಂಡ್ ಬನ್ನಿ. ಸಂಗಮ್ ಲಿಟ್ರೇಚರ್ ಮತ್ತಲ್ಲಿ ಏನಿದೆ? ಮತ್ತೆ
5 ಮಹಾಕಾವ್ಯಗಳು ಬರ್ತವೆ. ಯಾವುದು? ಶಿಲಾಪದಿಕಾರಂ ಬರ್ಬೋದು. ನೆಕ್ಸ್ಟ್ ಕ್ವಶನ್, 5 ಮಹಾಕಾವ್ಯ, ಸಂಗಮ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ 5 ಮಹಾಕಾವ್ಯಗಳು, 5 ಗ್ರೇಟ್ ಎಪಿಕ್ಸ್ ಆಫ್ ಸಂಗಮ್ ಲಿಟರೇಚರ್. ಶಿಲಾಪದಿಕಾರಂ ಯಾರು ಬರೆದಿದ್ದಾರೆ? ಇಳಾಂಗೋ ಅಡಿಗಳ್. ಇಳಾಂಗೋ ಅಡಿಗಳ್ ಅನ್ನೋರು ಈ ಒಂದು ಸಾಹಿತ್ಯ ಕೃತಿಯನ್ನು ರಚನೆ ಮಾಡಿದ್ರು. ಎದರ ಬಗ್ಗೆ ಇದೆ ಇದು? ಕೋವಲನ್ ಮತ್ತೆ ಕನ್ನಗಿಯ ಪ್ರೇಮ ಪ್ರಸಂಗದ ಬಗ್ಗೆ ಇದೆ. ಯಾವುದು? ಇಳಾಂಗೋ ಅಡಿಗಳ್ ಬರೆದಿರುವಂತಹ ಒಂದು ಶಿಲಾಪದಿಕಾರಂ ಅದು ಇದೆ. ಮಣಿಮೇಕಲೈ. ಮಣಿಮೇಕಲೈ ಯಾರು ಬರೆದಿದ್ದಾರೆ? ಸೀತಳೈ ಸತ್ತನಾರನ್ನೋರು ಬರೆದಿದ್ದಾರೆ. ಸೀತಳೈ ಸತ್ತನಾರನ್ನು ರಚನೆ ಮಾಡಿದರೆ ಮಣಿಮೇಕಲೈ. ಏನಿದು? ಇಟ್ ಈಸ್ ಅ ಸಿಕ್ವಲ್ ಟು ಶಿಲಾಪದಿಕಾರಂ, ಮುಂದುವರೆದ ಭಾಗ. ಶಿಲಾಪದಿಕಾರಂನ ಮುಂದುವರೆದ ಭಾಗ ಯಾವುದು? ಮಣಿಮೇಕಲೈ. ಮಣಿಮೇಕಲೈ ಅನ್ನೋರು ಅವಾಗಲೇ ಕೋವಲನ್ ಅಂತ ನಾನೇನ್ ಹೇಳಿದ್ನಲ್ಲ, ಕೋವಲನ್ ಮತ್ತೆ ಕನ್ನಗಿ ಅಂತ ಹೇಳಿದ್ನಲ್ಲ, ಕೋವಲನ ಸುಪುತ್ರಿ ಯಾರು? ಮಣಿಮೇಕಲೈ. ಇವ್ರ ಬಗ್ಗೆ ಇದೆ ಇದು ಮುಂದುವರೆದ ಭಾಗ. ಅಂದ್ರೆ ಇವ್ರೇನ್ ಮಾಡ್ತಾರಂತೆ ಮುಂದೆ, ಅಂದ್ರೆ ಕಾಲಾಂತರದಲ್ಲಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಂದ್ರೆ ಬೌದ್ಧ ಧರ್ಮದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುವಂತಹ ಒಂದು ಗ್ರಂಥ ಯಾವುದು? ಮಣಿಮೇಕಲೈ. ಅದಾದ್ಮೇಲೆ ಜೀವಕ ಚಿಂತಾಮಣಿ, ಇನ್ನೊಂದು ಮಹಾಕಾವ್ಯ ಜೀವಕ ಚಿಂತಾಮಣಿ. ಯಾರು ಬರೆದಿದ್ದಾರೆ? ತಿರುಕ್ಕುರದೇವ. ತಿರುಕ್ಕುರದೇವ ರಚನೆ ಮಾಡಿದ ಯಾವುದು? ಜೀವಕ ಚಿಂತಾಮಣಿ. ಎದ್ರ ಬಗ್ಗೆ ಇದು? ಜೀವಕ ಅನ್ನೋ ಒಬ್ಬ ರಾಜ ಇದ್ದಂತೆ, ಅವನು ಜೈನ ಧರ್ಮವನ್ನ ಸ್ವೀಕಾರ ಮಾಡ್ತಾನಂತೆ. ಅಂದ್ರೆ ಜೈನಿಸಂ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ ಯಾವುದು? ಜೀವಕ ಚಿಂತಾಮಣಿ. ಇನ್ನೊಂದು ಯಾವ್ದಿದೆ? ವಲಯಾಪತಿ, ಇನ್ನೊಂದು ಮಹಾಕಾವ್ಯ ವಲಯಾಪತಿ. ಒಬ್ಬ ಜೈನ ಮುನಿಗಳು ರಚನೆ ಮಾಡಿದ. ಆದ್ರೆ ಜೈನ ಮುನಿಗಳು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಆದ್ರೆ ಒಬ್ಬ ಜೈನ ಮುನಿಗಳು ರಚನೆ ಮಾಡಿದ್ದೆ ಅದು ವಲಯಾಪತಿ. ಎದ್ರ ಬಗ್ಗೆ ಇದೆ ಇದು? ಒಬ್ಬ ಮಗ ಮತ್ತು ತಂದೆಯ ಬಗ್ಗೆ ಇದೆ. ಅಂದ್ರೆ ತಂದೆ ಮಗ ಜನಿಸುವುದಕ್ಕಿಂತ ಮುಂಚೆ ಏನ್ ಮಾಡಿರ್ತಾನಂತೆ? ಮನೆ ಬಿಟ್ಟು ಹೋಗಿರ್ತಾನಂತೆ. ಆ ತಂದೆಯನ್ನ ಹುಡ್ಕೊಂಡು ಹೋಗ್ತಾನಂತೆ ಮಗ. ಆ ಕಥೆ ಯಾವುದು? ವಲಯಾಪತಿ. ಲಾಸ್ಟ್ ಯಾವ್ದಿದೆ? ಇನ್ನೊಂದು ಕುಂದಲಕೇಸಿ, ಇನ್ನೊಂದು ಮಹಾಕಾವ್ಯ ಕುಂದಲಕೇಸಿ. ಬರೆದ ಯಾರು? ನಾಥ ಕುತನಾರ. ರಚನೆ ಮಾಡಿದವರು ನಾಥ ಕುತನಾರ್. ಇವರು ರಚನೆ ಮಾಡಿದ್ದಾರೆ. ಎದರ ಬಗ್ಗೆ ಇದೆ ಇದು? ಇಟ್ ಈಸ್ ಅಬೌಟ್ ದ ಲವ್, ಮ್ಯಾರೇಜ್, ಮದುವೆ, ವಿವಾಹದ ಬಗ್ಗೆ, ಪ್ರೇಮ ಪ್ರಸಂಗದ ಬಗ್ಗೆ, ಅದ್ರ ಬಗ್ಗೆ ಇದೆ ಕುಂದಲಕೇಸಿ. ಇದ್ಯಾವುದು? ಸಂಗಮ್ ಲಿಟ್ರೇಚರ್, ಸಂಗಮ್ ಸಾಹಿತ್ಯದ 5 ಮಹಾಕಾವ್ಯ. ಸಂಗಮ್ ಲಿಟ್ರೇಚರ್ ಆಗಿರ್ಬೋದು, ಶಿಲಾಪದಿಕಾರಂ ಇರ್ಬೋದು, ಮಣಿಮೇಕಲೈ ಇರ್ಬೋದು. ಇದು ಬರೀ ಆ ಕಥೆಗಳು ಮಾತ್ರ ಇಲ್ಲ. 3rd century BC, ಕ್ರಿಸ್ತ ಪೂರ್ವ 3ನೇ ಶತಮಾನದಿಂದ ಕ್ರಿಸ್ತ ಶಕ 3ನೇ ಶತಮಾನದವರೆಗೆ ದಕ್ಷಿಣ ಭಾರತದಲ್ಲಿ ಏನು 3 ರಾಜಮನೆತನಗಳಿತ್ತಲ್ಲ, ಅವರ ಒಂದು ಆರ್ಥಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಮತ್ತು ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಕೂಡ ಏನ್ ಮಾಡುತ್ತೆ? ಮಾಹಿತಿಯನ್ನು ನೀಡುವಂತಹ ಗ್ರಂಥಗಳು. ಯಾವ್ದು? ಟೋಲಕಪ್ಪಿಯಂ ಇರ್ಬೋದು, ಶಿಲಾಪದಿಕಾರಂ ಇರ್ಬೋದು, ವಾಲಯಪತಿ ಇರ್ಬೋದು.